ಇನ್ನು ದೇವನಹಳ್ಳಿಯಲ್ಲಿ ಜೆಸಿಬಿಗಳು ಸದ್ದು ಮಾಡಿವೆ. ನೋಟಿಸ್ ನೀಡದೆ ಮನೆಗಳ ತೆರವು ಕಾರ್ಯಾಚರಣೆಗೆ ಪಾಲಿಕೆ ಮುಂದಾಗಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಬಿಬಿಎಂಪಿಯ ಕ್ರಮಕ್ಕೆ ಈಗ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಟ್ಟೂರು ಲೇಔಟ್ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಂದೇ ಒಂದು ನೋಟಿಸ್ ಇಲ್ಲ, ನೋಟಿಸ್ ನೀಡದೆ ಮನೆ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರ ಸಿಟ್ಟು. ಇನ್ನು ಮತ್ತೊಂದು ಕಡೆ ಅಕ್ರಮವಾಗಿ ಮನೆ ತೆರವಿಗೆ ಯತ್ನ ಮಾಡಿರುವಂತಹ ಆರೋಪ. ಅಪಾರ್ಟ್ಮೆಂಟ್ಗಳ ಅನುಕೂಲಕ್ಕಾಗಿ ರಸ್ತೆ ಮಾಡ್ತಾ ಇದ್ದಾರೆ, ಬಡವರ ಮನೆ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇವರು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್, ಅಡ್ಜಸ್ಟ್ಮೆಂಟ್ ಹೀಗಾಗಿ ಈ ರೀತಿ ಆಗ್ತಿದೆ ಅಂತ ಹೇಳಿ ಬಿಬಿಎಂಪಿಯ ವಿರುದ್ಧ ಸ್ಥಳೀಯ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ದೇವನಹಳ್ಳಿಯಲ್ಲಿ ಜೆಸಿಬಿಗಳು ಸದ್ದು ಮಾಡಿವೆ. ನೋಟಿಸ್ ನೀಡದೆ ಮನೆಗಳ ತೆರವು ಕಾರ್ಯಾಚರಣೆಗೆ ಪಾಲಿಕೆ ಮುಂದಾಗಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಬಿಬಿಎಂಪಿಯ ಕ್ರಮಕ್ಕೆ ಈಗ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಟ್ಟೂರು ಲೇಔಟ್ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಂದೇ ಒಂದು ನೋಟಿಸ್ ಇಲ್ಲ, ನೋಟಿಸ್ ನೀಡದೆ ಮನೆ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರ ಸಿಟ್ಟು. ಇನ್ನು ಮತ್ತೊಂದು ಕಡೆ ಅಕ್ರಮವಾಗಿ ಮನೆ ತೆರವಿಗೆ ಯತ್ನ ಮಾಡಿರುವಂತಹ ಆರೋಪ. ಅಪಾರ್ಟ್ಮೆಂಟ್ಗಳ ಅನುಕೂಲಕ್ಕಾಗಿ ರಸ್ತೆ ಮಾಡ್ತಾ ಇದ್ದಾರೆ, ಬಡವರ ಮನೆ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇವರು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್, ಅಡ್ಜಸ್ಟ್ಮೆಂಟ್ ಹೀಗಾಗಿ ಈ ರೀತಿ ಆಗ್ತಿದೆ ಅಂತ ಹೇಳಿ ಬಿಬಿಎಂಪಿಯ ವಿರುದ್ಧ ಸ್ಥಳೀಯ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ದೇವನಹಳ್ಳಿಯಲ್ಲಿ ಜೆಸಿಬಿಗಳು ಸದ್ದು ಮಾಡಿವೆ. ನೋಟಿಸ್ ನೀಡದೆ ಮನೆಗಳ ತೆರವು ಕಾರ್ಯಾಚರಣೆಗೆ ಪಾಲಿಕೆ ಮುಂದಾಗಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಬಿಬಿಎಂಪಿಯ ಕ್ರಮಕ್ಕೆ ಈಗ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಟ್ಟೂರು ಲೇಔಟ್ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಂದೇ ಒಂದು ನೋಟಿಸ್ ಇಲ್ಲ, ನೋಟಿಸ್ ನೀಡದೆ ಮನೆ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರ ಸಿಟ್ಟು. ಇನ್ನು ಮತ್ತೊಂದು ಕಡೆ ಅಕ್ರಮವಾಗಿ ಮನೆ ತೆರವಿಗೆ ಯತ್ನ ಮಾಡಿರುವಂತಹ ಆರೋಪ. ಅಪಾರ್ಟ್ಮೆಂಟ್ಗಳ ಅನುಕೂಲಕ್ಕಾಗಿ ರಸ್ತೆ ಮಾಡ್ತಾ ಇದ್ದಾರೆ, ಬಡವರ ಮನೆ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇವರು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್, ಅಡ್ಜಸ್ಟ್ಮೆಂಟ್ ಹೀಗಾಗಿ ಈ ರೀತಿ ಆಗ್ತಿದೆ ಅಂತ ಹೇಳಿ ಬಿಬಿಎಂಪಿಯ ವಿರುದ್ಧ ಸ್ಥಳೀಯ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ದೇವನಹಳ್ಳಿಯಲ್ಲಿ ಜೆಸಿಬಿಗಳು ಸದ್ದು ಮಾಡಿವೆ. ನೋಟಿಸ್ ನೀಡದೆ ಮನೆಗಳ ತೆರವು ಕಾರ್ಯಾಚರಣೆಗೆ ಪಾಲಿಕೆ ಮುಂದಾಗಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಬಿಬಿಎಂಪಿಯ ಕ್ರಮಕ್ಕೆ ಈಗ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಟ್ಟೂರು ಲೇಔಟ್ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಂದೇ ಒಂದು ನೋಟಿಸ್ ಇಲ್ಲ, ನೋಟಿಸ್ ನೀಡದೆ ಮನೆ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರ ಸಿಟ್ಟು. ಇನ್ನು ಮತ್ತೊಂದು ಕಡೆ ಅಕ್ರಮವಾಗಿ ಮನೆ ತೆರವಿಗೆ ಯತ್ನ ಮಾಡಿರುವಂತಹ ಆರೋಪ. ಅಪಾರ್ಟ್ಮೆಂಟ್ಗಳ ಅನುಕೂಲಕ್ಕಾಗಿ ರಸ್ತೆ ಮಾಡ್ತಾ ಇದ್ದಾರೆ, ಬಡವರ ಮನೆ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇವರು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್, ಅಡ್ಜಸ್ಟ್ಮೆಂಟ್ ಹೀಗಾಗಿ ಈ ರೀತಿ ಆಗ್ತಿದೆ ಅಂತ ಹೇಳಿ ಬಿಬಿಎಂಪಿಯ ವಿರುದ್ಧ ಸ್ಥಳೀಯ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ.
ಇನ್ನು ದೇವನಹಳ್ಳಿಯಲ್ಲಿ ಜೆಸಿಬಿಗಳು ಸದ್ದು ಮಾಡಿವೆ. ನೋಟಿಸ್ ನೀಡದೆ ಮನೆಗಳ ತೆರವು ಕಾರ್ಯಾಚರಣೆಗೆ ಪಾಲಿಕೆ ಮುಂದಾಗಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಬಿಬಿಎಂಪಿಯ ಕ್ರಮಕ್ಕೆ ಈಗ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಟ್ಟೂರು ಲೇಔಟ್ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದೇ ಒಂದು ನೋಟಿಸ್ ಇಲ್ಲ, ನೋಟಿಸ್ ನೀಡದೆ ಮನೆ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರ ಸಿಟ್ಟು. ಇನ್ನು ಮತ್ತೊಂದು ಕಡೆ ಅಕ್ರಮವಾಗಿ ಮನೆ ತೆರವಿಗೆ ಯತ್ನ ಮಾಡಿರುವಂತಹ ಆರೋಪ. ಅಪಾರ್ಟ್ಮೆಂಟ್ಗಳ ಅನುಕೂಲಕ್ಕಾಗಿ ರಸ್ತೆ ಮಾಡ್ತಾ ಇದ್ದಾರೆ, ಬಡವರ ಮನೆ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇವರು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್, ಅಡ್ಜಸ್ಟ್ಮೆಂಟ್ ಹೀಗಾಗಿ ಈ ರೀತಿ ಆಗ್ತಿದೆ ಅಂತ ಹೇಳಿ ಬಿಬಿಎಂಪಿಯ ವಿರುದ್ಧ ಸ್ಥಳೀಯ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ದೇವನಹಳ್ಳಿಯಲ್ಲಿ ಜೆಸಿಬಿಗಳು ಸದ್ದು ಮಾಡಿವೆ. ನೋಟಿಸ್ ನೀಡದೆ ಮನೆಗಳ ತೆರವು ಕಾರ್ಯಾಚರಣೆಗೆ ಪಾಲಿಕೆ ಮುಂದಾಗಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಬಿಬಿಎಂಪಿಯ ಕ್ರಮಕ್ಕೆ ಈಗ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಟ್ಟೂರು ಲೇಔಟ್ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದೇ ಒಂದು ನೋಟಿಸ್ ಇಲ್ಲ, ನೋಟಿಸ್ ನೀಡದೆ ಮನೆ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರ ಸಿಟ್ಟು. ಇನ್ನು ಮತ್ತೊಂದು ಕಡೆ ಅಕ್ರಮವಾಗಿ ಮನೆ ತೆರವಿಗೆ ಯತ್ನ ಮಾಡಿರುವಂತಹ ಆರೋಪ. ಅಪಾರ್ಟ್ಮೆಂಟ್ಗಳ ಅನುಕೂಲಕ್ಕಾಗಿ ರಸ್ತೆ ಮಾಡ್ತಾ ಇದ್ದಾರೆ, ಬಡವರ ಮನೆ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇವರು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್, ಅಡ್ಜಸ್ಟ್ಮೆಂಟ್ ಹೀಗಾಗಿ ಈ ರೀತಿ ಆಗ್ತಿದೆ ಅಂತ ಹೇಳಿ ಬಿಬಿಎಂಪಿಯ ವಿರುದ್ಧ ಸ್ಥಳೀಯ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ.